ತಿಪಟೂರಿನಲ್ಲಿ 39ನೇ ರಾಜ್ಯಮಟ್ಟದ ಹೊನಲು ಬೆಳಕಿನ ಖೋ-ಖೋ ಪಂದ್ಯಾವಳಿ. ತಿಪಟೂರಿನಲ್ಲಿ ಡಿಸೆಂಬರ್ 18ರಿಂದ 21ರವರೆಗೆ ಕಲ್ಪತರು ಕ್ರೀಡಾಂಗಣದಲ್ಲಿ 39ನೇ ಕರ್ನಾಟಕ ರಾಜ್ಯಮಟ್ಟದ ಪುರುಷ ಮತ್ತು ಮಹಿಳಾ ಖೋ-ಖೋ ಪಂದ್ಯಾವಳಿಗಳು ನಡೆಯಲಿವೆ. ಈ ಪಂದ್ಯಾವಳಿಗಳಿಗೆ ರಾಜ್ಯದ 30 ಜಿಲ್ಲೆಗಳ 95 ಪುರುಷ ಮತ್ತು ಮಹಿಳಾ ತಂಡಗಳು ಭಾಗವಹಿಸಿ ಸುಮಾರು 2000 ಕ್ರೀಡಾಪಟುಗಳು ಪೈಪೋಟಿ ನಡೆಸಲಿದ್ದಾರೆ. ಪಂದ್ಯ ನಿರ್ವಹಣೆಗೆ 200ಕ್ಕೂ ಹೆಚ್ಚು ತೀರ್ಪುಗಾರರು ಆಗಮಿಸಲಿದ್ದಾರೆ. ಪಂದ್ಯಾವಳಿಗಳಿಗಾಗಿ 4 ಖೋ-ಖೋ ಕೋರ್ಟ್, ಮ್ಯಾಟ್ ವ್ಯವಸ್ಥೆ, ಉಚಿತ ವಸತಿ ಮತ್ತು ಆಹಾರ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಿಜೇತರಿಗೆ ಮೆಡಲ್, ಪ್ರಮಾಣ ಪತ್ರ ಮತ್ತು ಬಹುಮಾನ ನೀಡಲಾಗುವುದು. ರಾಜ್ಯದ ಖೋ-ಖೋ ಸಂಸ್ಥೆ ಹಾಗೂ ತಿಪಟೂರು ಸ್ಪೋರ್ಟ್ಸ್ ಕ್ಲಬ್ ಆಯೋಜಕರಾಗಿ ಜನರನ್ನು ಹೆಚ್ಚು ಸಂಖ್ಯೆಯಲ್ಲಿ ಕ್ರೀಡಾ ವೀಕ್ಷಿಸಲು ಆಹ್ವಾನಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ನಗರಸಭಾ ಸದಸ್ಯರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಈ ಥರ ಅನೇಕ ಪ್ರಶಸ್ತಿಗಳಿದ್ದಾವೆ ನಮ್ಮಲ್ಲಿ ಖೋ-ಖೋದಲ್ಲಿ ರಾಷ್ಟ್ರ ಮಟ್ಟದಲ್ಲಿ. ಅದನ್ನು ಪಡೆದಂಥ ಎಲ್ಲ ಸುಮಾರು 62 ಜನ ಪ್ರಶಸ್ತಿಯಿಂದ ಪಡೆದಂಥವ್ರನ್ನ ಕರೆದು ಗೌರವಿಸ್ತಾ ಇದ್ದೀವಿ. ಮತ್ತು ಈ ಸಂಸ್ಥೆ ಪ್ರಾರಂಭ ಆದಾಗಿದ್ದ ಸೆಕ್ರೆಟರೀಸು, ಪ್ರೆಸಿಡೆಂಟ್ಸು ಅವರೆಲ್ಲರೂ ನಿರ್ವಹಣೆ ಮಾಡ್ತಾರೆ. ಮತ್ತು ಇಡೀ ಆಟಗಾರರು ಎಲ್ಲೆಲ್ಲಿ ಈ ರಾಜ್ಯವನ್ನು ನಡೆಸ್ಕೊಂಡು ಹೋದಂಥ ರಾಷ್ಟ್ರ ಮಟ್ಟದಲ್ಲಿ ಅವರೆಲ್ಲರೂ ಕರೆಸ್ತಾ ಇದ್ದೀವಿ. ಅದೊಂದು ದೊಡ್ಡದಾದ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಮೊದಲನೇ ದಿವಸದ ಇನಾಗ್ರೇಷನನ್ನು ನಮ್ಮ ನೆಲಮೂಡಿ ರಂಗಾಪುರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಮಾನ್ಯ ನಾಗೇಶ್ವರ ಅಧ್ಯಕ್ಷತೆಯಲ್ಲಿ BC ನಾಗೇಶ್ವರ ಅಧ್ಯಕ್ಷತೆಯಲ್ಲಿ ನಮ್ಮ ಖೋ-ಖೋ ಫೆಡರೇಷನ್ ಆಫ್ ಇಂಡಿಯಾದ ಜನರಲ್ ಸೆಕ್ರೆಟರಿ ಉಪ್ಕಾರ್ ಸಿಂಗ್ ವರ್ಕ್ ಅಂತ ಅವರು ಸಹ ಭಾಗವಹಿಸ್ತಾ ಇದ್ದಾರೆ. ಈ ಉದ್ಘಾಟನೆ ಇನ್ನೊಬ್ಬ ಪ್ರಮುಖ ವ್ಯಕ್ತಿ ನಮ್ಮ ಕರ್ನಾಟಕ ಸರ್ಕಾರದ ಯೂತ್ ಸರ್ವಿಸ್ನ ಕಮಿಷನರು ಮತ್ತು ನಮ್ಮ ತಾಲೂಕು ಚೇತನ್ ಕುಮಾರ್ IPS ಅವರು ಉದ್ಘಾಟನೆಯನ್ನು ಮಾಡಬೇಕಾರೆ. ಮತ್ತು ಇನ್ನು ಇತರೆ